ಈ ಕಾಂಗ್ರೆಸ್ ಸರ್ಕಾರದವರು ಈ ಸಿದ್ದರಾಮಯ್ಯನವರು ನಾಟಕ ಅವ್ರದ್ದು ಬರೀ ನಾಟಕ ಏನು, ಅಹಿಂದ ನಾಯಕ ನಾನು ಅಹಿಂದ ನಾಯಕ ಅಂತ ಹೇಳ್ಕೊಂಡು ಆಯೋಗನ ರಚನೆ ಮಾಡಿದ್ರಿ, 180 ಕೋಟಿ ಖರ್ಚು ಮಾಡಿದ್ರಿ. ಈ ಖರ್ಚು ಮಾಡಿದ್ರಿ ಮತ್ತೆ ಎಲ್ಲೋ ಒಂದು ಕಡೆ ಲೀಕ್ ಆಯಿತು ಅಂತ ಬಂತು ಈಚೆಗೆ. ಅದಾದಮೇಲೆ ಪುನಃ ನೀವು ನಾಟಕಗಳನ್ನು ಮುಂದುವರಿಸಿದ್ರಿ. ಮತ್ತು ತಿರುಗಿ ಈಗ 2 ವರ್ಷ ಆಯಿತು ಸರ್ಕಾರ ಬಂದು, ಇದುವರೆಗೂ ಅದು ಆಯೋಗದ ವರದಿಗಳನ್ನ ಜಾರಿ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಸರ್ಕಾರ ಬಂದು. ಇವತ್ತು ಏನು ನಾಟಕ ಆಡ್ತಾ ಇದ್ದಾರೆ, ಈ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಈ ಜಾತಿ ಮರುಗಣನೆಗೆ ಆಗಬೇಕು ಅನ್ನೋದು ಎಲ್ಲಿ ಡಿಸಿಷನ್ ಆಗಬೇಕು? ಕ್ಯಾಬಿನೆಟಲ್ಲಿ ಆಗಬೇಕು. ವೇಣುಗೋಪಾಲ್ ಅವರು ಡೆಲ್ಲಿನಲ್ಲಿ ಅನೌನ್ಸ್ ಮಾಡ್ತಾರೆ, ನೋಡ್ರಿ ಜಾತಿ ಗಣತಿ ಯಾರು ಈತನ ಯಾರು? ನಿನ್ನ ಪಕ್ಷಕ್ಕೆ ನೀನು ದೊಡ್ಡವನಿರ್ಬೋದು, ಸರ್ಕಾರಕ್ಕೆ ದೊಡ್ಡವನಲ್ಲ. ನೀನು ಸರ್ಕಾರದ ಡಿಸಿಷನ್ನು ಇದರಲ್ಲಿ ಆಗಬೇಕು. ಈಗ ಸಂಪುಟದಲ್ಲಿ ತೀರ್ಮಾನ ಆಗಬೇಕು. ಸರ್, ಮರು ಸರ್ವೆ ಆಗಬೇಕಾ ಅಥವಾ ಬೇಡ? ಈ ಮರು ಸರ್ವೆಗೆ ಬೆಲೆನೇ ಇಲ್ಲ. ಕೇಂದ್ರ ಸರ್ಕಾರಕ್ಕೆ ಅದು ಇರೋದೇ ಅಧಿಕಾರ, ಸಂವಿಧಾನಬದ್ಧವಾಗಿರತಕ್ಕಂಥದ್ದು ಜಾತಿ ಗಣತಿ ಲೆಕ್ಕಾಚಾರ ಆಗೋದು ಈಗಾಗಲೇ ಪ್ರಾರಂಭ ಆಗಿದೆ, ಅದನ್ನೇ ಮುಂದುವರಿಸಲಿ. ಈಗ ಇದು ಮತ್ತೆ ದುಡ್ಡು ಖರ್ಚು ಮಾಡೋ ಒಂದು ದುಡ್ಡು ಮಾಡೋದು ದಾರಿ ಮಾಡ್ಕೊತಾ ಇದ್ದಾರೆ. ATM ಇದು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ. ಓಕೆ, ವೆಂಕಟರಾಮಯ್ಯ ಅವರೇ, ನಿಮ್ಮ ಅಭಿಪ್ರಾಯ ಈ ಮರು ಸರ್ವೆಗೆ? ಈಗ ಕಳೆದ 11 ವರ್ಷಗಳ ಹಿಂದೆ ಇದು ಪ್ರಾರಂಭ ಆಯಿತು. ಸರ್ಕಾರ ಅಂದಮೇಲೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕಿತ್ತು. ಆದರೆ ಕಾಂತರಾಜ್ ಸಮಿತಿ, ಅದು ಆಯೋಗ ಅಲ್ಲ, ಸಮಿತಿ, ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಜಾತಿ ಸಮೀಕ್ಷೆ ಮಾಡೋದಕ್ಕೆ, ರಾಜ್ಯ ಸರ್ಕಾರಕ್ಕೆ. ಅದೇನಿದ್ರು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವಂಥದ್ದು. ಆದರೂ ಕೂಡ ಇವರು ಹೆಸರು ಬದಲಾವಣೆ ಮಾಡಿಬಿಟ್ಟು ಆರ್ಥಿಕ ಸಾಮಾಜಿಕ ಅಧ್ಯಯನ ಮಾಡ್ತೀವಿ ಅಂತೇಳಿ ಮಾಡಿದ್ರು. ಆಗಲೂ ಕೂಡ ಭಾಳ ಮುಖ್ಯವಾದಂಥ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ, ನಾನು ಪ್ರಬಲ ಜಾತಿ ಅನ್ನೋ ಪದ ಬಳಸಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಗುರುತಿಸ್ಕೊಂಡಿರುವಂಥ ಒಕ್ಕಲಿಗರು, ಲಿಂಗಾಯತರನ್ನು ಇವರು ಆ ಸಮೀಕ್ಷೆ ವ್ಯಾಪ್ತಿಗೆ ತೊಗೊಳ್ಲಿಲ್ಲ. ಹೀಗಾಗಿ ಆವಾಗಿನಿಂದ ನಾವು ಪ್ರಾರಂಭ ಮಾಡಿದ್ವಿ, ನಮ್ಮನ್ನು ಸೇರಿಸ್ಕೊಳ್ಳಿ, ನಾವು ಈ ಭಾರತದ ಪ್ರಜೆಗಳು, ಕರ್ನಾಟಕದ ಪ್ರಜೆಗಳು, ಸಮೀಕ್ಷೆಯಲ್ಲಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಪ್ರಾರಂಭ ಮಾಡಿದ್ವಿ. ಯಾಕೋ ಗೊತ್ತಿಲ್ಲ, ಉದ್ದೇಶಪೂರ್ವಕವಾಗಿ ಈ ಎರಡೂ ಜನಾಂಗದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳು ಅಂತ ಹೇಳೋದಾದರೆ ಬಿಟ್ಬಿಟ್ಟಿದ್ರು. ಆಗಲಿಂದ ನಾವು ಹೋರಾಟ ಮಾಡ್ತಾ ಬಂದ್ವಿ. ಈಗ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಮನವರಿಕೆ ಆಗಿದೆ ಅನಿಸುತ್ತೆ. 2 ಪ್ರಬಲ ಮತ್ತು ಆ ಪದ 2 ಹೆಚ್ಚಿನ ಸಂಖ್ಯೆಯ ಜನರಿಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇತರ ವರ್ಗದವರು ಕೂಡ, ಬೇರೆ ಬೇರೆ ಜನಾಂಗದವರು ಕೂಡ ನಮಗೂ ಅನ್ಯಾಯ ಆಗಿದೆ ಅಂತ ಬಂದರು. ಅಲ್ಲಿಗೆ ಒಂದು ಸಂದೇಶ ಏನಾಗುತ್ತೆ ಅಂದರೆ, ಕಳೆದ ಬಾರಿ ನಡೆದಂಥ ಜಾತಿ ಸಮೀಕ್ಷೆ ಅಂತ ಅವ್ರೇನು ಹೇಳ್ತಾರೆ, ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ, ಅದರಲ್ಲಿ ಎಲ್ರಿಗೂ ನ್ಯಾಯ ಸಿಕ್ಕಿಲ್ಲ ಅನ್ನೋದು ನಿರ್ಧಾರ ಆಗಿದೆ. ಅದನ್ನು ತಪ್ಪನ್ನು ಸರಿಪಡಿಸ್ಕೊಂಡು ಈಗ ನಾವು ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾವು ಅದನ್ನು ಸ್ವಾಗತಿಸ್ತೀವಿ. ಈಗಲಾದರೂ ಕೂಡ ಹಳೆಯ ತಪ್ಪುಗಳನ್ನು ಬಿಟ್ಟು, ಹಳೆಯ ತಪ್ಪು ಮರುಕಳಿಸದಂತೆ ಎಲ್ರಿಗೂ ನ್ಯಾಯ ಸಿಗಬೇಕು. ಸಾಮಾಜಿಕ ನ್ಯಾಯ ಅಂತ ಹೇಳಿದ್ರೆ ಅವ್ನು ಶ್ರೀಮಂತನಿಗೂ ನ್ಯಾಯ ಸಿಗಬೇಕು, ಬಡವನಿಗೂ ಸಿಗಬೇಕು. ಯಾವ ರೀತಿ ಸಿಗಬೇಕು ಅನ್ನೋ ಮಾನದಂಡದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸಮೀಕ್ಷೆಯಲ್ಲಿ ಎಲ್ಲರನ್ನೂ ಒಳಪಡಿಸ್ಕೋಬೇಕು. ಮತ್ತು ಇವರು ಇನ್ನೊಂದು ಸ್ಪಷ್ಟಪಡಿಸ್ಬೇಕು, ಈಗ ಮರು ಸಮೀಕ್ಷೆ ಅನ್ನೋದು ಜಾತಿ ಸಮೀಕ್ಷೆ ಮಾಡ್ತಾರೋ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡ್ತಾರೋ ಅನ್ನೋದನ್ನು ಕೂಡ ಹೇಳಬೇಕು. ಯಾಕೆಂದರೆ ಗೊಂದಲದಲ್ಲಿ ಇಡಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಮತ್ತೆ ಇವರು ಜಾತಿ ಸಮೀಕ್ಷೆ ಅಂತ ಹೆಸರು ತೊಗೊಂಡ್ರೆ ನಾಳೆ ಇನ್ಯಾರಾದರೂ ಕೋರ್ಟಿಗೆ ಹೋಗ್ತಾರೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಸಮೀಕ್ಷೆ ಮಾಡೋ ಅಧಿಕಾರ ಇಲ್ಲ, ಇದನ್ನು ಒಪ್ಪಬೇಡಿ ಅಂತೇಳಿ ಮತ್ತೆ ಇನ್ನೊಂದು 150 ಕೋಟಿ 180 ಕೋಟಿ ವ್ಯರ್ಥ ಆಗುತ್ತೆ. ಮೊದಲು ಸರ್ಕಾರ ಸ್ಪಷ್ಟವಾಗಿ ಒಂದು ನಿಲುವನ್ನು ತಾಳಿ ನಾವೇನು ಮಾಡ್ತಾ ಇದ್ದೀವಿ ಅದನ್ನು ಜನರಿಗೆ ಹೇಳಬೇಕು. ಹೇಳ್ಬಿಟ್ಟು ಆಗಿರುವಂಥ ಲೋಪದೋಷಗಳನ್ನ ಸರಿಪಡಿಸ್ಕೊಂಡ್ರೆ ಖಂಡಿತ ಇದನ್ನು ನಾವು ಸ್ವಾಗತಿಸ್ತೀವಿ. ಓಕೆ, ಇನ್ನು ಚೀನಾರಾಮ್ ಅವರೇ, ನೀವು ಹೇಳ್ದಂತೆ ಒಂದು ಇದು ರಾಜ್ಯದ ಮುಂದೆ ಅಥವಾ ರಾಜ್ಯದ ಒಳಗೆ ಚರ್ಚೆ ಆಗಬೇಕಾಗಿರೋದು ಹೈಕಮಾಂಡಿಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಅವರು ಮರು ಸರ್ವೆ ಅಂತ ವೇಣುಗೋಪಾಲ್ ಅವರು ಬಂದು ಹೇಳ್ತಾರೆ ಒಂದು ವಿಚಾರ. ಇನ್ನೊಂದು ಏನು ನಂಬರ್ಸ್ ಅನ್ನುವಂಥದ್ದು ಲೀಕ್ ಆಗಿದೆ ಅನ್ನೋದು ಬಿಟ್ಟರೆ ಇವರು ಜನರ ಮುಂದೆ ಪ್ರಸ್ತುತನೇ ಪಡಿಸಲಿಲ್ಲ. ಇವರೇ ರಿಪೋರ್ಟ್ ತೊಗೊಂಡ್ರು, ಆ ನಂಬರ್ ಸರಿ ಇಲ್ಲ ಅಂತ ಸ್ವಾಮೀಜಿಗಳು ಒಂದು ಪತ್ರವನ್ನು ಕೊಟ್ಟರಂತೆ, ಆ ಸರ್ಕಾರದ ಸಚಿವರುಗಳು ಅದಕ್ಕೆ ಸೈನ್ ಹಾಕ್ತಾರೆ, ತಗೊಂಡು ಹೋಗ್ತಾರೆ, ಮರು ಸರ್ವೆ ಅಂತಾರೆ. ಅಂದರೆ ಜನರಿಗೆ ಮಂಕು ಬುದ್ಧಿ ಹರಿಸ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ನೋಡಿ, ಇನ್ನೂ ಕೂಡ ಕಾಂಗ್ರೆಸ್ನವ್ರು ಬರ್ತಾರೆ ಪ್ರಶ್ನೆ ಮಾಡೋಣ ಅಂದರೆ ಇನ್ನೂ ಕೂಡ ಯಾರು ಲೈನಿಗೆ ಸಿಗ್ತಾ ಇಲ್ಲ. ನನಗೆ ಏನು ಅನ್ಸುತ್ತೆ ನಿಮಗೆ? ಅಲ್ಲ, ಇವತ್ತು ಇವತ್ತು ಏನಕ್ಕೆ ಇದು ಗಲಿಬಿಲಿ ಮಾಡಿದಾರಂದರೆ, ಗಣಿತ ಲೆಕ್ಕಾಚಾರದಲ್ಲಿ ಈ ಗಲಿಬಿಲಿ ಉದ್ದೇಶ ಇರ್ತಕ್ಕಂಥದ್ದು, ಇಲ್ಲಿ ಏನು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕಾಲು ತುಳಿದಲ್ಲಿ ಸತ್ತಂಥ ಸಮಾಜಕ್ಕೆ ಒಂದು ದೊಡ್ಡ ಕೆಟ್ಟ ಹೆಸರು ಬಂದಿದೆ ನಿಮ್ಮ ಸರ್ಕಾರಕ್ಕೆ. ನೀವು ಅಸಮರ್ಥ ಸರ್ಕಾರ ನಿಮ್ಮದು. ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಜಾತಿ ಗಣಿತೆಯನ್ನು ಅಡ್ಡ ಇಟ್ಟು ಇದನ್ನು ಡೈವರ್ಟ್ ಟ್ಯಾಕ್ಟಿಕ್ಸ್ ಬಿಟ್ಟರೆ ಬೇರೆ ಉದ್ದೇಶ ಅಲ್ಲ. ಇವ್ರ ಉದ್ದೇಶ ಇರ್ತಕ್ಕಂಥದ್ದು ಒಂದೇ, ಈ ರಾಜ್ಯದಲ್ಲಿ ಇನ್ನು 3 ವರ್ಷ ಏನಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕು, ಏನಾಗುತ್ತೋ ಅಷ್ಟು ಮಾಡಿಕೊಂಡು ಮತ್ತೆ ನಾವು
ಮನೆಗಳಲ್ಲಿ ಆರಾಮಾಗಿ ಕೂತ್ಕೋಬೋದು ಅನ್ನೋ ಲೆಕ್ಕಾಚಾರ ಹಾಕಿದ್ರು. ದೇಶ ಅರಣ್ಯ ಅನ್ನೋ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬಂತು ಡೈವರ್ಟ್ ಆಗ್ಲಿಕ್ಕೆ, ಮೂಡಾ ಅನ್ನೋ ಕೇಸ್ ಬಂತು ಡೈವರ್ಟ್ ಆಗ್ಲಿಕ್ಕೆ, ಮತ್ತೆ ಈಗ RCB ಕಾಲ್ ತುಳಿತದ ಕೇಸ್ ಬಂತು ಡೈವರ್ಟ್ ಆಗ್ಲಿಕ್ಕೆ, ಎಲ್ಲದಕ್ಕೂ ಜಾತಿ ಗಣತಿ ಅನ್ನೋದು ಲೇಬಲ್ ಅಥವಾ ಒಂದು ಶೀಲ್ಡ್ ತರ ಬಳಸ್ತಾ ಇದ್ದಾರೆ ಅಂತ. ಇದು ಹೌದು, ಇದು ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ನನ್ನ ಅಹಿಂದ ನಾಯಕ ಅಂತ ಹೇಳ್ಕೊಂಡು ನಾನು ಅನೌನ್ಸ್ ಮಾಡೇ ಬಿಡ್ತೀನಿ ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡು ಏನಾಯ್ತು, ಸಿದ್ದರಾಮಯ್ಯ ಅವ್ರಿಗೆ ಹಿನ್ನಡೆ ಆಯ್ತು. ಸಿದ್ದರಾಮಯ್ಯನವ್ರಿಗೆ ಮಾಡಕ್ ಬಿಡೋದಿಲ್ಲ ಇವರು, ಸಿದ್ದರಾಮಯ್ಯನಿಗೂ ಇಂಟ್ರೆಸ್ಟ್ ಇಲ್ಲ ಇದು ಹೀಗೆ ಎಳೆದಾಡಿದ್ರೆ ನಾನು ಇನ್ನೊಂದು 3 ವರ್ಷ ಮುಂದುವರಿಬೋದು ಮುಖ್ಯಮಂತ್ರಿ ಆಗಿ ಅಂತಕ್ಕಂಥದ್ದು. DK ಶಿವಕುಮಾರ್ ಅವರು ಇಲ್ಲ ನಾನೇ ಆಗ್ಬೇಕು ಅಂತ ಅವ್ರ ಚಿಂತೆ, ಅವ್ರದ್ದೊಂದು ದಾರಿನಲ್ಲಿ ಅವರು ವಾಮ ದಾರಿ ಇಟ್ಕೊತಾರೆ, ಇವ್ರದ್ದೊಂದು ವಾಮ ದಾರಿ. ಈ ಜನರಿಗೆ ಒಂದು ದಿಕ್ ತಪ್ಪಿಸಿ ಜನರಿಗೆ ಒಂದು ಅಮಾಯಕ ಜನರಿಗೆ ಮೋಸ ಆಗ್ತಾ ಇದೆ. ಓಕೆ.